15 ಮನೆಗಳು ಹಾನಿಯಾಗಿದೆ ಸರ್. ಸೊ ನೀವು ಸ್ಥಳಕ್ಕೆ ವಿಸಿಟ್ ಕೊಟ್ಟಿದ್ರೆ ಏನು ಅನ್ಸುತ್ತೆ ಸರ್ ಘಟನೆ ನೋಡಿದಾಗ? ಇದು ಭಾಳ ಬಡವರು, ಕೂಲಿ ಕಾರ್ಮಿಕರು. ಭಾಳ ವರ್ಷಗಳಿಂದ ಇವರು ಅಲ್ಲಿ ಈ ಸಣ್ಣ ಸಣ್ಣ ವ್ಯಾಪಾರ ಮಾಡೋಂಥವ್ರು. ಈ ಸ್ಪಾಂಜಿನ ತಂದು ಕಟ್ ಮಾಡಿ ಪಾಪ ಅದರಲ್ಲಿ ಜೀವನ ಮಾಡೋಂಥವ್ರು. ಅವ್ರಿಗೆ ಎಲ್ಲೂ ಮನೇಲಿರೋಕ್ಕೆ ಜಾಗ ಇರಲ್ಲ. ಮನೆ ಮೇಲೆ ಒಂದು ಅವ್ರವ್ರ ಮನೆ ಮೇಲೆ ಅವ್ರವ್ರು ಜೋಡಿಸ್ಕೊಂಡು ತಿರ್ಗಾ ಹೋಗಿ ಅಲ್ಲಿ ಇಲ್ಲಿ ವ್ಯಾಪಾರ ಮಾಡೋಂಥವ್ರು. ಅದು ನಿನ್ನೆ ಬೆಂಕಿ ಅನಾಹುತ ಆಗಿದೆ. ಅದನ್ನು ಕೆಲವರು ನನ್ನ ಹತ್ರ ಅನುಮಾನನೂ ವ್ಯಕ್ತಪಡಿಸಿದ್ದಾರೆ, ನಮ್ಗೆ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದ್ದೀನಿ ಪೊಲೀಸ್ ಇಲಾಖೆಗೆ, ACP ಮತ್ತು ಇನ್ಸ್ಪೆಕ್ಟ್ರಿಗೂ, ಸ್ಥಳೀಯ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ. ಕೂಡಲೇ ಅದನ್ನು ಒಂದು ಎನ್ಕ್ವೈರಿ ಮಾಡಿ ಸುತ್ತಮುತ್ತಲು CC ಕ್ಯಾಮ್ರಾಗಳು ತೆಗೆದು, ಇಷ್ಟು ವರ್ಷ ಆಗದೇ ಇರೋವಂಥದ್ದು ಇವತ್ತು ಯಾಕಾಗಿದೆ, ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಥವಾ ಆಕಸ್ಮಿಕ ಘಟನೆನ ಫಸ್ಟ್ ತನಿಖೆ ಮಾಡೋದೊಂದು ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಜೊತೆಯಲ್ಲಿ ನಮ್ಮ ವೆಸ್ಟ್ GBA ಕಮಿಷನರ್ಗೆ ಮಾತಾಡಿದ್ದೀನಿ, ಮತ್ತು ಜಾಯಿಂಟ್ ಕಮಿಷನರ್ಗೆ ಮಾತಾಡಿದ್ದೀನಿ. ಎಲ್ರಿಗೂ ಮಾತಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇವತ್ತು ಏನೇನು ಲಾಸ್ ಆಗಿದೆ ಅದೊಂದು ಪಟ್ಟಿ ಮಾಡೋಕ್ಕೆ ಹೇಳಿದ್ದೀನಿ. ಅದಕ್ಕೆ ಪರಿಹಾರ ಕೊಡೋಂಥದ್ದು ಮಾಡ್ತಾಯಿದ್ದೀನಿ. ಹಾಗೂ ಯಾವುದೇ ಕಾರಣಕ್ಕೂ ಆ ಬಡವ್ರನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ, ಅವ್ರಿಗೆ ಪರಿಹಾರ ಕೊಡೋಂಥದ್ದು. ಇದ್ರ ಜೊತೆಯಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತೀನಿ. ಈಗ ತಾತ್ಕಾಲಿಕವಾಗಿ ಸೂರು ಅಥವಾ ಊಟದ ವ್ಯವಸ್ಥೆ, ಈಗ ಊಟದ ವ್ಯವಸ್ಥೆ ಮಾಡಿದ್ದೀನಿ. ಎಲ್ಲ ಅಧಿಕಾರಿಗಳು ಬಂದು ಹೋಗಿದ್ದಾರೆ. ನಾಳೆ ಬೆಳಗ್ಗೆ ಅಷ್ಟರೊಳಗೆ ಪಟ್ಟಿ ಥರ ಕೇಳಿದ್ದೀನಿ. ಖಂಡಿತವಾಗ್ಲೂ ಅವ್ರಿಗೇನು ತೊಂದರೆ ಇಲ್ದಂಗೆ ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲೇ ಇದ್ದಾರೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಯಾವುದು ತೊಂದರೆ ಇಲ್ದಂಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ನಾನು ಮಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.